ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಹಾಗೂ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ದೇವರೇ ನಮಗೆ ಧೈರ್ಯ ಕೊಡು, ದೇವರೇ ನಮಗೆ ಧೈರ್ಯ ಕೊಡು ಎಂಬ ವಾಕ್ಯದಲ್ಲಿ ದೇವರೇ ಎಂಬುದು ಡ್ಯಾಶ್ ವಿಭಕ್ತಿಯಲ್ಲಿದೆ. ಆಪ್ಷನ್ ನೋಡೋದಾದರೆ ಪಂಚಮಿ, ಚತುರ್ಥಿ, ಸಂಬೋಧನಾ, ಸಪ್ತಮಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಂಬೋಧನಾ. ದೇವರೇ ನಮಗೆ ಧೈರ್ಯ ಕೊಡು ಎಂಬ ವಾಕ್ಯದಲ್ಲಿ ದೇವರೇ ಎಂಬುದು ಡ್ಯಾಶ್ ವಿಭಕ್ತಿಯಲ್ಲಿದೆ, ಅಂದರೆ ಸಂಬೋಧನಾ ವಿಭಕ್ತಿಯಲ್ಲಿದೆ. ಇಲ್ಲಿ ದೇವರೇ ಅನ್ನುವಂತಹ ಪದದಲ್ಲಿ ಎ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು. ಎ ಮತ್ತು ಇರ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಇತ್ತು ಅಂದ್ರೆ ಅದನ್ನು ನಾವು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಅಂಥೇಳಿ ಕರಿತೀವಿ. ಇನ್ನು ಪಂಚಮಿ ವಿಭಕ್ತಿ ಪ್ರತ್ಯಯ ನೋಡೋದಾದರೆ ಪಂಚಮಿ ಅಂದರೆ ದೆಸೆಯಿಂದ. ಪಂಚಮಿಯಲ್ಲಿ ಕಾಣುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ದೆಸೆಯಿಂದ. ಇನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಗೆ, ಕೆ, ಇಗೆ. ಹಾಗೂ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಅಲ್ಲಿ. ಈ ರೀತಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಬೋದು ನಾವು. ಪ್ರಥಮವು ದ್ವಿತೀಯನ್ನು, ತೃತೀಯಿಂದ, ಚತುರ್ಥಿಗೆ ಕೆಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ ಹಾಗೂ ಸಪ್ತಮಿ ಅಲ್ಲಿ. ಇತ್ತೀಚೆಗೆ ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನು ಪ್ರತ್ಯಯದಿಂದ ತೆಗೆದು ಹಾಕಿದ್ದಾರೆ. ಹಾಗಾಗಿ ದೇವರೇ ಎನ್ನುವಂತಹ ಪದದಲ್ಲಿ ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು. ಇನ್ನು ಈ ದೇವರು ಅನ್ನುವಂತಹ ಪದವನ್ನು ತೆಗೆದುಕೊಂಡು ಇಲ್ಲಿರುವಂತಹ ಆಪ್ಷನ್ಗೆ ಸಂಬಂಧಪಟ್ಟಂತೆ ವಿಭಕ್ತಿ ಪ್ರತ್ಯಯ ಮಾಡೋದಾದರೆ ಪಂಚಮಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯದಲ್ಲಿ ದೇವರ ದೆಸೆಯಿಂದ. ದೇವರ ದೆಸೆಯಿಂದ ಅಂತ ಇತ್ತು ಅಂದ್ರೆ ಅದನ್ನು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂಥೇಳಿ ಕರಿತೀವಿ. ಇನ್ನು ದೇವರಿಗೆ ಅಂತೇಳಿ ಇತ್ತು ಅಂದ್ರೆ ಅದನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂಥೇಳಿ ಕರಿತೀವಿ. ದೇವರೇ ಅನ್ನುವಂತಹ ಪದವನ್ನು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಅಂಥೇಳಿ ಕರಿತೀವಿ. ಇನ್ನು ದೇವರಲ್ಲಿ ಅಂಥೇಳಿ ಬಂತು ಅಂದ್ರೆ ಅದನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ: ಉಭಯ ಕವಿ ಕಮಲರವಿ ಎಂಬ ಬಿರುದು ಇದ್ದದ್ದು ಯಾರಿಗೆ? ಉಭಯ ಕವಿ ಕಮಲರವಿ ಎಂಬ ಬಿರುದು ಇದ್ದದ್ದು ಯಾರಿಗೆ? ಪಂಪ, ಕುಮಾರವ್ಯಾಸ, ರಾಘವಾಂಕ, ಹರಿಹರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರಾಘವಾಂಕ. ಉಭಯ ಕವಿ ಕಮಲರವಿ ಎಂಬ ಬಿರುದು ಇದ್ದದ್ದು ಯಾರಿಗೆ ಅಂದರೆ ರಾಘವಾಂಕನಿಗೆ. ಹಾಗೂ ಇದೇ ರಾಘವಾಂಕನಿಗೆ ಇದ್ದಂಥ ಇನ್ನೊಂದು ಬಿರುದು ಯಾವುದು ಅಂದರೆ ಷಟ್ಪದಿಗಳ ಬ್ರಹ್ಮ. ಷಟ್ಪದಿಗಳ ಬ್ರಹ್ಮ ಹಾಗೂ ಉಭಯ ಕವಿ ಕಮಲರವಿ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದರೆ ರಾಘವಾಂಕ. ಇನ್ನು ಪಂಪ ನೋಡೋದಾದರೆ ಆಪ್ಷನ್ 1 ಪಂಪ. ಈ ಪಂಪನಿಗೆ ಇದ್ದಂತಹ ಬಿರುದು ಯಾವುದು ಅಂದರೆ ಕನ್ನಡದ ಕಾಳಿದಾಸ ಅಂಥೇಳಿ ನೋಡ್ಬೋದು. ಪಂಪನಿಗೆ ಕನ್ನಡದ ಕಾಳಿದಾಸ ಎಂದು ಹೇಳಿದವರು ಯಾರು ಅಂದರೆ ತೀನಂಶ್ರೀ. ತೀನಂಶ್ರೀ ಅನ್ನೋರು ತೀನಂಶ್ರೀ ಅಂದರೆ ತೀನಂ ಶ್ರೀಕಂಠಯ್ಯನವರು ಪಂಪನಿಗೆ ಕನ್ನಡದ ಕಾಳಿದಾಸ ಅಂಥೇಳಿ ಕರೆದರು. ನೆಕ್ಸ್ಟ್ ಕುಮಾರವ್ಯಾಸ ಅಂತಿದೆ ಆಪ್ಷನಲ್ಲಿ. ಕುಮಾರವ್ಯಾಸನಿಗೆ ಇದ್ದಂಥ ಬಿರುದು ಯಾವುದು ಅಂದರೆ ರೂಪಕ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ. ಕುಮಾರವ್ಯಾಸನು ಹೊಂದಿರುವಂತಹ ಬಿರುದು ಯಾವುದು ಅಂದರೆ ರೂಪಕ ಚಕ್ರವರ್ತಿ ಎಂಬ ಬಿರುದು ಕುಮಾರವ್ಯಾಸ ಹೊಂದಿದ್ದ. ಹಾಗೂ ಈತನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋದು ಕುಮಾರವ್ಯಾಸನ ಪ್ರಸಿದ್ಧ ಬಿರುದಾಗಿತ್ತು. ಇನ್ನು ನೆಕ್ಸ್ಟ್ ಆಪ್ಷನ್ 4 ಇದೆ ಹರಿಹರ ಅಂತೇಳಿ. ಹರಿಹರನ ನಾವು ರಗಳೆ ಕವಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3: ಮನೆ ಎಂಬುದು ಡ್ಯಾಶ್. ಮನೆ ಎಂಬುದು ಡ್ಯಾಶ್ ಅಂಕಿತನಾಮ, ರೂಢನಾಮ, ಸರ್ವನಾಮ, ಅನ್ವರ್ತನಾಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೂಢನಾಮ. ಮನೆ ಎಂಬುದು ರೂಢನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ರೂಢನಾಮ ಅಂದ್ರೇನು? ರೂಢನಾಮ ಅಂದರೆ ರೂಢಿಯಿಂದ ಬಂದಂಥ ಪದಗಳಿಗೆ ನಾವು ರೂಢನಾಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಮನೆ, ಬೆಟ್ಟ, ಗುಡ್ಡ, ಇನ್ನಿತರ ಪದಗಳು ನಮ್ಮ ರೂಢನಾಮದಲ್ಲಿ ನೋಡಬಹುದು. ಇನ್ನು ಅಂಕಿತ ನಾಮ ಅಂದ್ರೇನು?
ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಹೆಸರಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಹೆಸರಾಗಿರ್ಬೋದು. ಸೊ ಯಾವ ಹೆಸರುಗಳಿಗೆ ನಾವು ಹೆಸರಿಟ್ಟು ಕರೆಯುತ್ತೇವೋ ಅವುಗಳೆಲ್ಲವೂ ಅಂಕಿತ ನಾಮಕ್ಕೆ ಉದಾಹರಣೆಯಾಗಿರುತ್ತದೆ. ಇನ್ನು ಸರ್ವನಾಮ ಅಂದ್ರೇನು? ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅವಳು, ಅವನು, ಅದು, ಇವೆಲ್ಲವೂ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ಅನ್ವರ್ಥನಾಮ ಅಂದ್ರೇನು? ಅನ್ವರ್ಥನಾಮ ಅಂದರೆ ವೃತ್ತಿಗೆ ಅನುಗುಣವಾಗಿ ಹಾಗೂ ನ್ಯೂನ್ಯತೆಗೆ ಅನುಗುಣವಾಗಿ ಕರೆಯಲ್ಪಡುವಂತಹ ನಾಮಗಳಿಗೆ ನಾವು ಅನ್ವರ್ಥನಾಮಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೆವಳ, ಕಿವುಡ, ವಿದ್ವಾಂಸ, ರೋಗಿ, ಯೋಗಿ ಇವೆಲ್ಲವೂ ಅನ್ವರ್ಥನಾಮಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಕನಕದಾಸರು, ಪುರಂದರದಾಸರು, ಬಸವಣ್ಣ, ಅಲ್ಲಮಪ್ರಭು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪುರಂದರದಾಸರು. ಕರ್ನಾಟಕದ ಸಂಗೀತ ಪಿತಾಮಹರು ಯಾರು ಅಂದರೆ ಪುರಂದರದಾಸರು. ಇನ್ನು ಈ ಪುರಂದರದಾಸರ ನಿಜನಾಮ ಯಾವುದು ಅಂದರೆ ಶ್ರೀನಿವಾಸ. ಪುರಂದರದಾಸರ ನಿಜನಾಮ ಯಾವುದು ಅಂದರೆ ಶ್ರೀನಿವಾಸ. ಸೊ ಈ ಪ್ರಶ್ನೆ ತುಂಬ ಸಾರಿ ಕೇಳಿರುವಂತಹ ಪ್ರಶ್ನೆ. ಪುರಂದರದಾಸರ ನಿಜನಾಮ ಯಾವುದು ಅನ್ನೋದು ತುಂಬ ಸಾರಿ ಬಂದಿರುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀನಿವಾಸ ಎಂಬುದು ಪುರಂದರದಾಸರ ನಿಜನಾಮವಾಗಿದೆ. ಇನ್ನು ಕನಕದಾಸರು ಅಂತಿದೆ ಆಪ್ಷನಲ್ಲಿ. ಸೊ ಕನಕದಾಸರಿಗೆ ಇದ್ದ ಬಿರುದು ಯಾವುದು ಅಂದರೆ ಕನಕಪ್ಪ. ಸೊ ಕನಕದಾಸರಿಗೆ ಇದ್ದಂಥ ಬಿರುದು ಯಾವುದು ಅಂದರೆ ಕನಕಪ್ಪ. ಈತನ ಪ್ರಸಿದ್ಧ ಕೃತಿಗಳು ಯಾವುವು ಅಂದರೆ ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಅನ್ನುವಂಥದ್ದು ಕನಕದಾಸರ ಪ್ರಸಿದ್ಧ ಕೃತಿಗಳು ಅಂತಲೇ ಹೇಳ್ಬೋದು. ಇನ್ನು ಬಸವಣ್ಣ ಅಂತಿದೆ ಆಪ್ಷನಲ್ಲಿ. ಸೊ ಬಸವಣ್ಣನವರು ಜನಿಸಿರುವಂತಹ ಸ್ಥಳ ಯಾವುದು ಅಂದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಬಸವಣ್ಣನವರ ಜನ್ಮವಾಗುತ್ತೆ. ಸೊ ಬಸವಣ್ಣನವರ ವಚನಾಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ ಅಂಥೇಳಿ ನೋಡ್ಬೋದು. ಬಸವಣ್ಣನವರ ವಚನಾಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ. ಇನ್ನು ಅಲ್ಲಮ ಪ್ರಭು ಅಂತಿದೆ ಆಪ್ಷನಲ್ಲಿ. ಸೊ ಅಲ್ಲಮ ಪ್ರಭು ಅವರ ವಚನಾಂಕಿತ ಯಾವುದು ಅಂದರೆ ಗುಹೇಶ್ವರ. ಅಲ್ಲಮ ಪ್ರಭು ಅವರ ವಚನಾಂಕಿತ ಯಾವುದು ಅಂದರೆ ಗುಹೇಶ್ವರ. ಇನ್ನು ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರ. ಈ ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ಅಲ್ಲಮ ಪ್ರಭು ಅವರು ವಹಿಸಿದ್ರು ಅಂಥೇಳಿ ನೋಡ್ಬೋದು. 5ನೇ ಪ್ರಶ್ನೆ, ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಸಂಖ್ಯಾವಾಚಕ, ಪರಿಣಾಮವಾಚಕ, ಗುಣವಾಚಕ, ಪ್ರಕಾರವಾಚಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗುಣವಾಚಕ. ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಗುಣವಾಚಕಕ್ಕೆ ಉದಾಹರಣೆಯಾಗಿದೆ. ಗುಣವಾಚಕ ಅಂದರೆ ಏನು? ಗುಣವಾಚಕ ಅಂದರೆ ಗುಣ ಸ್ವಭಾವ ಕುರಿತು ಹೇಳುವ ಪದಗಳಿಗೆ ನಾವು ಗುಣವಾಚಕ ಅಂಥೇಳಿ ಕರಿತೀವಿ. ಅಲ್ಲಿ ಗುಣ ಸ್ವಭಾವ ಕುರಿತು ಹೇಳುವಂತಹ ಪದಗಳಿತ್ತು ಅಂದ್ರೆ ಅದನ್ನು ನಾವು ಗುಣವಾಚಕ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೊಸದು, ಹಳೆಯದು, ಹಿರಿಯದು ಹಾಗೂ ಕಿರಿಯದು ಇವೆಲ್ಲವೂ ಗುಣವಾಚಕಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಸಂಖ್ಯಾವಾಚಕ ಅಂದ್ರೆ ಏನು? ಸಂಖ್ಯಾವಾಚಕ ಅಂದರೆ ಸಂಖ್ಯೆಗಳನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾವಾಚಕ ಅಂಥೇಳಿ ಕರಿತೀವಿ. ಸಂಖ್ಯೆಗಳನ್ನು ಹೇಳುವ ಶಬ್ದಗಳಿಗೆ ಸಂಖ್ಯಾವಾಚಕ ಅನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಒಂದು ಮನೆ, ನವಗ್ರಹಗಳು, ನಾಲ್ವಡಿ, ಇಮ್ಮಡಿ ಇವೆಲ್ಲವೂ ಸಂಖ್ಯೆಯನ್ನು ಕುರಿತು ಹೇಳುವಂತಹ ಪದಗಳಾಗಿವೆ. ಹಾಗಾಗಿ ಇವುಗಳನ್ನು ಸಂಖ್ಯಾವಾಚಕಗಳು ಅಂಥೇಳಿ ಕರಿತೀವಿ. ಇನ್ನು ಪರಿಣಾಮವಾಚಕ ಅಂದ್ರೇನು? ಪರಿಣಾಮವಾಚಕ ಅಂದರೆ ನಿರ್ದಿಷ್ಟವಲ್ಲದ ಪರಿಮಾಣ ಅಥವಾ ಗಾತ್ರವನ್ನು ತಿಳಿಸುವಂತಹ ಪದಗಳಿಗೆ ನಾವು ಪರಿಮಾಣವಾಚಕ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಷ್ಟು, ಇಷ್ಟು, ಅನಿತು, ಇನಿತು ಇವೆಲ್ಲವೂ ಪರಿಮಾಣವಾಚಕಕ್ಕೆ ಉದಾಹರಣೆಯಾಗಿದೆ. ಅನಿತು ಇನಿತು
ಇದು ತುಂಬಾ ಸಾರಿ ಕೇಳಿರುವಂತಹ ಪ್ರಶ್ನೆ. ಸೊ ಅನಿತು ಇನಿತು ಇದು ಪರಿಮಾಣ ವಾಚಕಕ್ಕೆ ಉದಾಹರಣೆಯಾಗಿದೆ. ಅನಿತು ಅಂದ್ರೆ ಅಷ್ಟು, ಇನಿತು ಅಂದ್ರೆ ಇಷ್ಟು ಎಂಬರ್ಥವನ್ನ ಹೊಂದುತ್ತದೆ. ಇನ್ನು ನೆಕ್ಸ್ಟ್ ಪ್ರಕಾರವಾಚಕ. ಪ್ರಕಾರವಾಚಕ ಅಂದ್ರೆ ನಿಜ ಸ್ಥಿತಿಯನ್ನ ತಿಳಿಸುವ ಪದಗಳನ್ನ ಪ್ರಕಾರವಾಚಕ ಎನ್ನುವರು. ನಿಜ ಸ್ಥಿತಿಯನ್ನ ತಿಳಿಸುವ ಪದಗಳನ್ನ ಪ್ರಕಾರವಾಚಕ ಎನ್ನುವರು. ಫಾರ್ ಎಕ್ಸಾಂಪಲ್, ಅಂತಹದು, ಇಂತಹದು, ಅಂಥದು, ಇಂಥದು, ಅವಳು ಅಂತಹ ಹುಡುಗಿ, ಇವನು ಅಂತಹ ಹುಡುಗ, ಈ ರೀತಿ ಹೇಳುವಂತಹ ಪದಗಳಿಗೆ ನಾವು ಪ್ರಕಾರವಾಚಕ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಎಂದವರು ಯಾರು? ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಎಂದವರು ಯಾರು? BM ಶ್ರೀ, ಕುವೆಂಪು, ಮಾಸ್ತಿ, ಬೇಂದ್ರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕುವೆಂಪು. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಎಂದವರು ಯಾರು ಅಂದ್ರೆ ಕುವೆಂಪು ಅವರು. ಈ ಕುವೆಂಪು ಅವರನ್ನ ನಾವು 2ನೇ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ. ಕುವೆಂಪು ಅವರನ್ನ ನಾವು 2ನೇ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ 1ನೇ ರಾಷ್ಟ್ರಕವಿ ಯಾರು ಅಂದ್ರೆ ಎಂ ಗೋವಿಂದ ಪೈ. ಎಂ ಗೋವಿಂದ ಪೈ ಅನ್ನುವರು ನಮ್ಮ 1ನೇ ರಾಷ್ಟ್ರಕವಿ ಅಂತ ಹೇಳಿ ಹೇಳ್ಬೋದು. 2ನೇ ರಾಷ್ಟ್ರಕವಿ ಯಾರು ಅಂದ್ರೆ ಕುವೆಂಪು. ಇನ್ನು 3ನೇ ರಾಷ್ಟ್ರಕವಿ ಯಾರು ಅಂದ್ರೆ GS ಶಿವರುದ್ರಪ್ಪನವರು. 1ನೇದವರು ಎಂ ಗೋವಿಂದ ಪೈ, 2ನೇದವರು ಕುವೆಂಪು, 3ನೇದವರು GS ಶಿವರುದ್ರಪ್ಪ. ಹಾಗೂ ಕುವೆಂಪು ಅವರ ಪ್ರಸಿದ್ಧ ಆತ್ಮಕಥೆ ಯಾವುದು ಅಂದ್ರೆ ನೆನಪಿನ ದೋಣಿಯಲ್ಲಿ. ಕುವೆಂಪು ಅವರ ಪ್ರಸಿದ್ಧ ಆತ್ಮಕಥೆ ಯಾವುದು ಅಂದ್ರೆ ನೆನಪಿನ ದೋಣಿಯಲ್ಲಿ. ಸೊ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಕುವೆಂಪು ಅವರ ಪ್ರಸಿದ್ಧ ಆತ್ಮಕಥೆ ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಆಪ್ಷನ್ 1 ಇದೆ BM ಶ್ರೀ. BM ಶ್ರೀ ಅವರನ್ನ ನಾವು ಕನ್ನಡದ ಕಣ್ವ ಅಂತ ಹೇಳಿ ಕರಿತೀವಿ. ಸೊ ಕನ್ನಡದ ಕಣ್ವ ಅಂಥೇಳಿ ಯಾರನ್ನ ಕರಿತೀವಿ ಅಂದರೆ BM ಶ್ರೀ ಅವರನ್ನ ಕನ್ನಡದ ಕಣ್ವ ಅಂಥೇಳಿ ಕರಿತೀವಿ. ಇನ್ನು ಇವರ ಪ್ರಸಿದ್ಧ ಕವನ ಸಂಕಲನ ಯಾವುದು ಅಂದರೆ ಇಂಗ್ಲಿಷ್ ಗೀತೆಗಳು. ಇಂಗ್ಲಿಷ್ ಗೀತೆಗಳು ಅನ್ನುವಂಥದ್ದು ಇವರ ಪ್ರಸಿದ್ಧ ಕವನ ಸಂಕಲನ ಅಂಥೇಳಿ ನೋಡ್ಬೋದು. ಇನ್ನು ಆಪ್ಷನ್ 3 ಇದೆ ಮಾಸ್ತಿ. ಮಾಸ್ತಿ ಅವರನ್ನು ನಾವು ಕನ್ನಡದ ಆಸ್ತಿ ಎಂದು ಕರೆಯುತ್ತೇವೆ. ಮಾಸ್ತಿ ಅವರನ್ನು ನಾವು ಕನ್ನಡದ ಆಸ್ತಿ ಎಂದು ಕರೆಯುತ್ತೇವೆ. ಇನ್ನು ಆಪ್ಷನ್ 4 ಬೇಂದ್ರೆ. ಸೊ ಬೇಂದ್ರೆ ಅವರನ್ನು ನಾವು ವರಕವಿ ಬೇಂದ್ರೆ ಅಂತ ಹೇಳಿ ಕರಿತೀವಿ. ಬೇಂದ್ರೆ ಅವರ ಪ್ರಸಿದ್ಧ ಬಿರುದು ಯಾವುದು ಅಂದರೆ ವರಕವಿ. ವರಕವಿ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದರೆ ಬೇಂದ್ರೆ. ಹಾಗೂ ಇವರ ಕಾವ್ಯನಾಮ ನೋಡೋದಾದರೆ ಅಂಬಿಕಾ ತನಯ ದತ್ತ. ಅಂಬಿಕಾ ತನಯ ದತ್ತ. ಬೇಂದ್ರೆ ಅವರ ಕಾವ್ಯನಾಮ ಯಾವುದು ಅಂದರೆ ಅಂಬಿಕಾ ತನಯ ದತ್ತ. ಹಾಗೂ ಇವರ ಪ್ರಸಿದ್ಧ ಬಿರುದು ಯಾವುದು ಅಂದರೆ ವರಕವಿ. ಇನ್ನು ಬೇಂದ್ರೆಯವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತಲೇ ಹೇಳ್ಬೋದು. ಹಾಗೂ ಅರಳು ಮರಳು ಎಂಬುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂತೇಳಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ. ಕನ್ನಡ ಭಾಷೆ ಯಾವ ವರ್ಗಕ್ಕೆ ಸೇರಿದೆ? ಕನ್ನಡ ಭಾಷೆ ಯಾವ ವರ್ಗಕ್ಕೆ ಸೇರಿದೆ? ಆರ್ಯ, ಪರ್ಷಿಯನ್, ದ್ರಾವಿಡ, ಇಂಡೋ ಯುರೋಪಿಯನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ದ್ರಾವಿಡ. ಕನ್ನಡ ಭಾಷೆ ಯಾವ ವರ್ಗಕ್ಕೆ ಸೇರಿದೆ ಅಂದರೆ ದ್ರಾವಿಡ ಭಾಷಾ ವರ್ಗಕ್ಕೆ ಕನ್ನಡ ಭಾಷೆ ಸೇರಿದೆ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ. ಗಿಡಬಳ್ಳಿ ಎಂಬುದರ ವಿಗ್ರಹ ರೂಪ. ಗಿಡಬಳ್ಳಿ ಎಂಬುದರ ವಿಗ್ರಹ ರೂಪ. ಗಿಡದಂತೆ ಬಳ್ಳಿ, ಗಿಡ ಮತ್ತು ಬಳ್ಳಿ, ಗಿಡದ ಬಳ್ಳಿ, ಗಿಡವಾದ ಬಳ್ಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗಿಡ ಮತ್ತು ಬಳ್ಳಿ. ಗಿಡ ಮತ್ತು ಬಳ್ಳಿ ಸೇರಿ ಗಿಡಬಳ್ಳಿ ಎಂಬುದು ಆಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಭರತೇಶ ವೈಭವ ಕಾವ್ಯ ಇರುವುದು. ಭರತೇಶ ವೈಭವ ಕಾವ್ಯ ಇರುವುದು ಕಂದ, ಸಾಂಗತ್ಯ, ವೃತ್ತ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಾಂಗತ್ಯ. ಭರತೇಶ ವೈಭವ ಕಾವ್ಯ ಇರುವುದು ಸಾಂಗತ್ಯದಲ್ಲಿ. ಇನ್ನು ಈ ಭರತೇಶ ವೈಭವನ ಬರೆದವರು ಯಾರು ಅಂದರೆ ರತ್ನಾಕರ ವರ್ಣಿ. ರತ್ನಾಕರ ವರ್ಣಿ ಅನ್ನೋರು ಈ ಭರತೇಶ ವೈಭವವನ್ನು ಬರೀತಾರೆ. ರತ್ನಾಕರ ವರ್ಣಿ ಭರತೇಶ ವೈಭವವನ್ನು ಸಾಂಗತ್ಯದಲ್ಲಿ
ಬರೀತಾರೆ. ಈ ಭರತೇಶ ವೈಭವವನ್ನ ಬರೆದವರು ಯಾರು ಅಂದ್ರೆ ರತ್ನಾಕರ ವರ್ಣಿ. ಸೊ ಭರತೇಶ ವೈಭವವನ್ನ ಬರೆದವರು ರತ್ನಾಕರ ವರ್ಣಿ. ಈ ರತ್ನಾಕರ ವರ್ಣಿ ಬರೆದಂತಹ ಭರತೇಶ ವೈಭವವು ಇರುವುದು ಸಾಂಗತ್ಯದಲ್ಲಿ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಅನುಪಮ ಎಂದರೆ? ಅನುಪಮ ಎಂದರೆ ಅನುಕರಿಸು, ಹೋಲಿಕೆ ಇಲ್ಲದ, ಶ್ರೇಷ್ಠವಾದ, ಉಪ್ಪಿಟ್ಟು ಅಲ್ಲದೆ. ಆಪ್ಷನ್ 2 ಹೋಲಿಕೆ ಇಲ್ಲದ. ಅನುಪಮ ಎಂದರೆ ಹೋಲಿಕೆ ಇಲ್ಲದ. ನೆಕ್ಸ್ಟ್ ಪ್ರಶ್ನೆ 1ನೇ ಪ್ರಶ್ನೆ, ಕಾಕತಾಳೀಯ ಎಂಬ ನುಡಿಗಟ್ಟಿನ ಅರ್ಥ? ಕಾಕತಾಳೀಯ ಎಂಬ ನುಡಿಗಟ್ಟಿನ ಅರ್ಥ ಕಾಗೆ ಹೆಜ್ಜೆಯ, ಅಕಸ್ಮಾತ, ಒಂದು ಬಗೆಯ ತಾಳದ, ಕಪ್ಪಾದ ತಾಳದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಕಸ್ಮಾತ್ ಅಥವಾ ಆಕಸ್ಮಿಕ. ಕಾಕತಾಳೀಯ ಎಂಬ ನುಡಿಗಟ್ಟಿನ ಅರ್ಥ ಅಕಸ್ಮಾತ್ ಅಥವಾ ಆಕಸ್ಮಿಕ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಕುಲಂ ಕುಲಮಲ್ತು ಎಂಬುದು ಯಾರ ಕಾವ್ಯದಲ್ಲಿದೆ? ಕುಲಂ ಕುಲಮಲ್ತು ಎಂಬುದು ಯಾರ ಕಾವ್ಯದಲ್ಲಿದೆ? ಪಂಪ, ರನ್ನ, ಜನ್ನ, ನಾಗವರ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪಂಪ. ಕುಲಂ ಕುಲಮಲ್ತು ಎಂಬುದು ಯಾರದಲ್ಲಿದೆ ಅಂದರೆ ಪಂಪನ ಕಾವ್ಯದಲ್ಲಿ ಕುಲಂ ಕುಲಮಲ್ತು ಎಂಬುದು ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ಗಾಳಿಗ ಎಂದರೆ? ಗಾಳಿಗ ಎಂದರೆ ದನ ಕಾಯುವವನು, ಗೋವುಗಳನ್ನು ಮಾರುವವನು, ಗೋಮಾಳಕ್ಕೆ ಸಂಬಂಧಿಸಿದವರು, ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗೋಮಾಳಕ್ಕೆ ಸಂಬಂಧಿಸಿದವರು. ಗಾಳಿಗ ಎಂದರೆ ಗೋಮಾಳಕ್ಕೆ ಸಂಬಂಧಿಸಿದವರು. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಯಾರು? ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಯಾರು? ಕೈವಾರಯೋಗಿ ಸಿದ್ದಪ್ಪ, ಕೈವಾರಯೋಗಿ ನಾರಾಯಣಪ್ಪ, ಕೈವಾರಯೋಗಿ ಚನ್ನಪ್ಪ, ಕೈವಾರಯೋಗಿ ಮಲ್ಲಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕೈವಾರಯೋಗಿ ನಾರಾಯಣಪ್ಪ. ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಯಾರು ಅಂದರೆ ಕೈವಾರಯೋಗಿ ನಾರಾಯಣಪ್ಪ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಚಾತುರ್ವರ್ಣ ಎಂದರೆ? ಚಾತುರ್ವರ್ಣ ಎಂದರೆ 4 ಬಣ್ಣಗಳಿಂದ ಕೂಡಿದ್ದು, ಚತುರ್ಜಾತಿಗೆ ಸಂಬಂಧಿಸಿದ್ದು, 4 ಜಾತಿ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4ನೇ ಆಪ್ಷನ್ ಪ್ರಕಾಶಮಾನವಾದ ಬಣ್ಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 3 4 ಜಾತಿ. ಚಾತುರ್ವರ್ಣ ಎಂದರೆ 4 ಜಾತಿ ಎಂಬರ್ಥ. ಆ 4 ಜಾತಿಗಳು ಯಾವುವು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇವು 4 ಜಾತಿಗಳನ್ನು ಒಳಗೊಂಡಿರುವುದಕ್ಕೆ ಚಾತುರ್ವರ್ಣ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರು? ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರು? KT ಶಿವಪ್ರಸಾದ್, PR ತಿಪ್ಪೇಸ್ವಾಮಿ, K ವೆಂಕಟಪ್ಪ, GR ತಿಪ್ಪೇಸ್ವಾಮಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 PR ತಿಪ್ಪೇಸ್ವಾಮಿ. ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರು ಅಂದರೆ PR ತಿಪ್ಪೇಸ್ವಾಮಿ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ಅವರ್ಣೀಯ ಎಂದರೆ? ಅವರ್ಣೀಯ ಎಂದರೆ ಹೊಗಳಲು ಸಾಧ್ಯವಿಲ್ಲ, ಬಣ್ಣವಿಲ್ಲದ, ಆ ಎಂಬ ಅಕ್ಷರವು ಬಣ್ಣಿಸಲು ಸಾಧ್ಯವಿಲ್ಲದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹೊಗಳಲು ಸಾಧ್ಯವಿಲ್ಲ. ಅವರ್ಣೀಯ ಎಂದರೆ ಹೊಗಳಲು ಸಾಧ್ಯವಿಲ್ಲ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಕೇರಳದ ಕುಮಾರನ ಆಸಾನ ಪ್ರಶಸ್ತಿ ಪಡೆದ ಕೃತಿ? ಕೇರಳದ ಕುಮಾರನ ಆಸಾನ ಪ್ರಶಸ್ತಿ ಪಡೆದ ಕೃತಿ? 1000 ನೆರಳು, ಸಾವಿರಾರು ನದಿಗಳು, 1000 ಮೆಟ್ಟಿಲು, 1000 ಸಾಲುಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 1000 ನೆರಳು. ಕೇರಳದ ಕುಮಾರನ ಆಸಾನ ಪ್ರಶಸ್ತಿ ಪಡೆದ ಕೃತಿ ಯಾವುದು ಅಂದರೆ 1000 ನೆರಳು. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಮನೆ ಹಾಕು ಈ ನುಡಿಗಟ್ಟಿನ ಅರ್ಥ? ಮನೆ ಹಾಕು ಈ ನುಡಿಗಟ್ಟಿನ ಅರ್ಥ ಕುಳ್ಳರಿಸು, ಆಧಾರ ಕೊಡು, ಗೌರವ ನೀಡು, ಥಂಡಿಯಾಗದಂತೆ ನೋಡಿಕೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗೌರವ ಕೊಡು. ಮನೆ ಹಾಕು ಈ ನುಡಿಗಟ್ಟಿನ ಅರ್ಥ ಗೌರವ ನೀಡು ಅಥವಾ ಗೌರವ ಕೊಡು ಎಂಬರ್ಥವನ್ನು ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ, ಗದ್ದೆವೇ ವೃದ್ಧ ಎಂದವರು? ಗದ್ದೆವೇ ವೃದ್ಧ ಎಂದವರು ಲಕ್ಷ್ಮೀನಾರಾಯಣ,
ಲಕ್ಷ್ಮೀಶ, ಕೆಂಪು ನಾರಾಯಣ, ಗೌರೀಶ್ ಕಾಯ್ಕಿಣಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಲಕ್ಷ್ಮೀನಾರಾಯಣ. ಗದ್ದೆವೆ ವೃದ್ಧೆ ಎಂದವರು ಯಾರು ಅಂದರೆ ಲಕ್ಷ್ಮೀ ನಾರಾಯಣ. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಗುಂಪಿಗೆ ಸೇರದ ಪದ ಗುರುತಿಸಿ. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ, ಭೂತಗಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಭೂತಗಣ. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಇವುಗಳು ಗಣಗಳ ಗುಂಪಿಗೆ ಸೇರಿದರೆ ಭೂತಗಣ ಅನ್ನೋದು ಇದು ಗುಂಪಿಗೆ ಸೇರದ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು? ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು? ಶಿವರಾಮ್ ಕಾರಂತ್, ಕುವೆಂಪು, ಎಂ ಗೋವಿಂದ ಪೈ, GS ಶಿವರುದ್ರಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಎಂ ಗೋವಿಂದ ಪೈ. ಕರ್ನಾಟಕದ ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಎಂ ಗೋವಿಂದ ಪೈ. ಇನ್ನು ಕರ್ನಾಟಕದ ಮೊದಲ ರಾಷ್ಟ್ರಕವಿ ಗೋವಿಂದ್ ಪೈ ಆದರೆ ಎರಡನೇ ರಾಷ್ಟ್ರಕವಿ ಯಾರು ಅಂದರೆ ಕುವೆಂಪು. ಎರಡನೇ ರಾಷ್ಟ್ರಕವಿ ಕುವೆಂಪು. ಇನ್ನು ಮೂರನೇ ರಾಷ್ಟ್ರಕವಿ ಯಾರು ಅಂದರೆ GS ಶಿವರುದ್ರಪ್ಪ. ಮೊದಲನೇದವರು ಎಂ ಗೋವಿಂದ ಪೈ, ಎರಡನೇದವರು ಕುವೆಂಪು, ಮೂರನೇದವರು GS ಶಿವರುದ್ರಪ್ಪ. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕನ್ನಡ ಪದ ಗುರುತಿಸಿ. ಈ ಕೆಳಗಿನವುಗಳಲ್ಲಿ ಕನ್ನಡ ಪದ ಗುರುತಿಸಿ. ಬ್ಯಾಂಕು, ಹೊಳೆ, ಮೆಂಬರ್, ಕಾಡು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹೊಳೆ. ಬ್ಯಾಂಕು, ಮೆಂಬರ್, ಕಾಡು ಅನ್ನುವಂಥದ್ದು ಅನ್ಯ ಭಾಷೆ ಪದಗಳಿಗೆ ಸೇರಿದರೆ ಹೊಳೆ ಅನ್ನುವಂಥದ್ದು ಕನ್ನಡ ಪದವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹೊಳೆ. ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು. ಡಾಕ್ಟರ್ ರಾಜ್ಕುಮಾರ್, ಕುವೆಂಪು, ಮಾಸ್ತಿ, ಎಸ್ ನಿಜಲಿಂಗಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕುವೆಂಪು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂದರೆ ಕುವೆಂಪು ಅವರು. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ, ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನ ರಚಿಸಿದ ಕವಿ ಯಾರು? ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನ ರಚಿಸಿದ ಕವಿ ಯಾರು? GP ರಾಜರತ್ನಂ, ಶಿವರಾಮ್ ಕಾರಂತ್, ಹೊಯ್ಸಳ, NN ಲಕ್ಷ್ಮೀನಾರಾಯಣ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 GP ರಾಜರತ್ನಂ. ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದ ಕವಿ ಯಾರು ಅಂದರೆ GP ರಾಜರತ್ನಂ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ಅಲ್ಲಮ ಬಾರಿಸುತ್ತಿದ್ದ ವಾದ್ಯ ಯಾವುದು? ಅಲ್ಲಮ ಬಾರಿಸುತ್ತಿದ್ದ ವಾದ್ಯ ಯಾವುದು? ತಬಲ, ಮದ್ದಳೆ, ಹಾರ್ಮೋನಿಯಂ, ಕಂಜರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮದ್ದಳೆ. ಅಲ್ಲಮ ಬಾರಿಸುತ್ತಿದ್ದಂತಹ ವಾದ್ಯ ಯಾವುದು ಅಂದರೆ ಮದ್ದಳೆ. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ, ಅಂಕುರ ಪದದ ಅರ್ಥ ಯಾವುದು? ಅಂಕುರ ಪದದ ಅರ್ಥ ಯಾವುದು? ಘಟಕಾಂಶ, ಅಪ್ಪಣೆ, ಮೊಳಕೆ, ನೀರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮೊಳಕೆ. ಅಂಕುರ ಪದದ ಅರ್ಥ ಯಾವುದು ಅಂದರೆ ಮೊಳಕೆ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಸಾತಿನ್ ಎಂದರೆ? ಸಾತಿನ್ ಎಂದರೆ ಅಧಿಕಾರಿ, ಗ್ರಾಮ ಸೇವಕಿ, ರಾಜಕಾರಣಿ, ಶಿಕ್ಷಕಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗ್ರಾಮ ಸೇವಕಿ. ಸಾತಿನ್ ಎಂದರೆ ಗ್ರಾಮ ಸೇವಕಿ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಯಾವುದು? ನಾದಲೀಲೆ, ನಾಕುತಂತಿ, ಗರಿ, ನಿರಾಭರಣ ಸುಂದರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಾಕುತಂತಿ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಯಾವುದು ಅಂದರೆ ನಾಕುತಂತಿ. ಇನ್ನು ಅರಳು ಮರಳು ಅನ್ನುವಂತಹ ಕೃತಿಗೆ ಬೇಂದ್ರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಗುಂಪಿಗೆ ಸೇರದ ಪದ ಗುರುತಿಸಿ. ಬಯಕೆ, ಆಸೆ, ಇಷ್ಟ, ಕಷ್ಟ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕಷ್ಟ. ಬಯಕೆ, ಆಸೆ, ಇಷ್ಟ ಅನ್ನೋದು ಈ ಮೂರು ಪದಗಳು ಬಯಕೆ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕಗಳಾದರೆ
ಕಷ್ಟ ಅನ್ನೋದು ಇದಕ್ಕೆ ವಿರುದ್ಧವಾದ ಪದವಾಗಿದೆ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಕಷ್ಟ. ನೆಕ್ಸ್ಟ್ ಪ್ರಶ್ನೆ 31ನೇ ಪ್ರಶ್ನೆ. ವೀರರಸ ಉಂಟಾಗುವುದು. ವೀರರಸ ಉಂಟಾಗುವುದು ಭಯ, ಸಾಹಸ, ಶೋಕ, ಸಂತೋಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 2 ಸಾಹಸ. ವೀರರಸ ಉಂಟಾಗುವುದು ಸಾಹಸದಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಹಸ. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ನಿಷೇಧಾರ್ಥ ಯಾವುದು? ಈ ಕೆಳಗಿನವುಗಳಲ್ಲಿ ನಿಷೇಧಾರ್ಥ ಯಾವುದು? ಬರುವನು, ತಿಂದನು, ಬಾರನು, ತಿನ್ನುತ್ತಾನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಾರನು. ನಿಷೇಧಾರ್ಥ ಅಂದರೆ ಕ್ರಿಯೆ ನಡೆದಿಲ್ಲ ಅನ್ನೋ ರೂಪವನ್ನು ಹೇಳುವಂತಹ ಪದಗಳಾಗಿರ್ತವ. ಹಾಗಾಗಿ ಬರುವನು, ತಿಂದನು, ತಿನ್ನುತ್ತಾನೆ ಅನ್ನೋದು ಇದರಲ್ಲಿ ಯಾವುದೇ ನಿಷೇಧಾರ್ಥ ಹೊಂದಿಲ್ಲ. ಬಾರನು ಅನ್ನುವಂತಹ ಪದದಲ್ಲಿ ನಿಷೇಧಾರ್ಥವನ್ನು ಹೊಂದಿದೆ. ಹಾಗಾಗಿ ಬಾರನು ಅನ್ನುವಂತಹ ಪದ ನಿಷೇಧಾರ್ಥ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ. ಕಾಗದ ಎಂಬುದು. ಕಾಗದ ಎಂಬುದು ಪರ್ಷಿಯನ್ ಪದ, ಇಂಗ್ಲಿಷ್ ಪದ, ಹಿಂದೂಸ್ತಾನಿ ಪದ, ಕನ್ನಡ ಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪರ್ಷಿಯನ್ ಪದ. ಕಾಗದ ಎಂಬುದು ಪರ್ಷಿಯನ್ ಭಾಷೆಗೆ ಸೇರಿರುವಂತಹ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ. ವರ್ಗದ ಕೊನೆಯ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು. ವರ್ಗದ ಕೊನೆಯ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು. ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಯೋಗವಾಹಕಗಳು, ಅನುನಾಸಿಕಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅನುನಾಸಿಕಗಳು. ವರ್ಗದ ಕೊನೆಯ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂಥೇಳಿ ಕರಿತೀವಿ. ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂಥೇಳಿ ಕರಿತೀವಿ. ಅವುಗಳು ಎಷ್ಟದಾವ ಅಂದರೆ 10 ಅಲ್ಪ ಪ್ರಾಣಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ನೋಡಬಹುದು. ಇನ್ನು ಮಹಾಪ್ರಾಣಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣಗಳು ಅಂಥೇಳಿ ಕರಿತೀವಿ. ಅವು ಕೂಡ ಕನ್ನಡ ವರ್ಣಮಾಲೆಯಲ್ಲಿ 10 ಮಹಾಪ್ರಾಣಗಳನ್ನು ನಾವು ನೋಡಬಹುದು. ಯೋಗವಾಹಗಳು ಅಂದರೆ ಅವು 2. ಅವು ಯಾವುವು ಅಂದರೆ ಅನುಸ್ವಾರ ಹಾಗೂ ವಿಸರ್ಗ. ಇವು 2 ಕನ್ನಡದಲ್ಲಿರುವಂತಹ ಯೋಗವಾಹಗಳು ಅಂಥೇಳಿ ನೋಡ್ಬೋದು. ಇನ್ನು ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂಥೇಳಿ ಕರಿತೀವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂದರೆ 5. ಸೊ ವರ್ಗದ ಕೊನೆಯ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂಥೇಳಿ ಕರಿತೀವಿ. ವರ್ಗದ ಮೊದಲು ಹಾಗೂ ಮೂರನೇ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂಥೇಳಿ ಕರಿತೀವಿ. ವರ್ಗದ 2 ಹಾಗೂ 4ನೇ ಸಾಲಿನ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂಥೇಳಿ ಕರಿತೀವಿ. ವರ್ಗದ ಕೊನೆಯ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. ಅಯ್ಯೋ ಎಂಬುದು ಸಾಮಾನ್ಯವ್ಯಯ, ಭಾವಸೂಚಕಾವ್ಯಯ, ಸಂಬಂಧ ಸೂಚಕಾವ್ಯಯ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಾವಸೂಚಕಾವ್ಯಯ. ಅಯ್ಯೋ ಎಂಬುದು ಭಾವಸೂಚಕಾವ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಸಾಮಾನ್ಯವ್ಯಯ ಅಂದರೆ ಸಾಮಾನ್ಯವಾಗಿ ಬಳಸುವಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಟ್ಟನೆ, ಮೆಲ್ಲನೆ, ಚೆನ್ನಾಗಿ ಇವೆಲ್ಲವೂ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ಭಾವಸೂಚಕಾವ್ಯಯ ಅಂದರೆ ಭಾವಗಳನ್ನು ವ್ಯಕ್ತಪಡಿಸುವಂತಹ ಅವ್ಯಯಗಳಿಗೆ ನಾವು ಭಾವಸೂಚಕಾವ್ಯಯ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಯ್ಯೋ, ಆಹಾ ಈ ರೀತಿ ಇರುವಂತಹ ಪದಗಳಿಗೆ ನಾವು ಭಾವಸೂಚಕಾವ್ಯಯಗಳು ಅಂಥೇಳಿ ಕರಿತೀವಿ. ಇನ್ನು ಸಂಬಂಧ ಸೂಚಕಾವ್ಯಯ ಅಂದರೆ ಸಂಬಂಧಗಳನ್ನು ಸೂಚಿಸುವಂತಹ ಅವ್ಯಯಗಳಿಗೆ ನಾವು ಸಂಬಂಧ ಸೂಚಕಾವ್ಯಯಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ ಇವೆಲ್ಲವೂ ಸಂಬಂಧ ಸೂಚಕಾವ್ಯಯಕ್ಕೆ
ಉದಾಹರಣೆಗಳಾಗಿವೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಈ ತರಗತಿಯಲ್ಲಿ ಸಾಲ್ವ್ ಮಾಡಿರುವಂತಹ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿರ್ತವ. ಹಾಗಾಗಿ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಡಿಯೋನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.